ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಡುಗೆ ಮನೆಗೆ ಎಕ್ಸಿಟ್ ಫ್ಯಾನ್ ಫಿಟ್ ಮಾಡೋಣ ಅಂತ ಒಂದು ಎಕ್ಸಿಟ್ ಫ್ಯಾನ್ ತಂದಿದ್ದೀವಿ. ಯಾಕೆ ಅಂದರೆ ಇಲ್ಲಿ ಕಿಚನಲ್ಲಿ ನೋಡಿ, ಕಿಚನಲ್ಲಿ ಈ ಜಾಗದಲ್ಲಿ ಮೊದಲು ನಾವು ಎಕ್ಸಿಟ್ ಫ್ಯಾನ್ ಹಾಕಿದ್ದೋ, ಓಕೆನಾ. ಇವಾಗ ಅದು ಹಾಳಾಗಿದೆ, ಇವಾಗ ಇನ್ನೊಂದು ಹೊಸ ತಂದಿದ್ದೀವಿ, ಓಕೆನಾ. ಇಲ್ಲಿ ಎಕ್ಸಿಟ್ ಫ್ಯಾನ್ ಫಿಕ್ಸ್ ಮಾಡಬೇಕು. ಮತ್ತು ಪವರ್ ಅಲ್ಲಿದೆ, ಓಕೆನಾ. ಸ್ವಿಚ್ ಬಂದು ಇಲ್ಲೇ ಇದೆ, ಓಕೆನಾ. ಸ್ವಿಚ್ ಇಲ್ಲ ಅಂದ್ಬಿಟ್ರೆ ಅಲ್ಲಿ ಪವರ್ ಆನ್ ಆಗುತ್ತೆ, ಓಕೆನಾ. ಇವಾಗ ಬನ್ನಿ ಫ್ಯಾನ್ ಯಾವ ರೀತಿ ಇದೆ ಅದು ನೋಡೋಣ. ನೋಡಿ, ಇವಾಗ ತಂದಿರೋದು ಎಕ್ಸಿಟ್ ಫ್ಯಾನ್ ಬಂದು ಇದೇನೆ, ಓಕೆನಾ. ನೋಡಿ, ಇದು ಮೇಲ್ಗಡೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಇದೆ, ಓಕೆನಾ. ಇದು ಮೇಲ್ಗಡೆ 1300 ಹಾಕಿದ್ದಾರೆ, ಬಟ್ ನಿಮಗೆ 800 ರುಪೀಸ್ 900 ರುಪೀಸ್ಗೆಲ್ಲ ಸಿಗುತ್ತೆ, ಓಕೆನಾ. ಸೈಡಲ್ಲಿ ನೋಡೋಕ್ಕೆ ಈ ರೀತಿ ಇದೆ. ಮತ್ತು ಇದರಲ್ಲಿ ನಿಮಗೆ ನೋಡಿ 1 ಇಯರ್ ವಾರಂಟಿ ಸಿಗುತ್ತೆ ನಿಮಗೆ, ಓಕೆನಾ. ಫ್ಯಾನ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ, ಓಕೆನಾ. ಇವಾಗ ನಾವು ಡೈರೆಕ್ಟಾಗಿ ಒಳಗೆ ಓಪನ್ ಮಾಡೋಣ. ನೋಡಿ, ಮೇಲ್ಗಡೆ ಓಪನ್ ಮಾಡಿದ್ರೆ ಫ್ಯಾನ್ ನೋಡೋಕ್ಕೆ ಈ ರೀತಿ ಇದೆ ಒಳಗೆ, ನೋಡಿ, ಓಕೆನಾ. ಬಾಕ್ಸ್ ಒಳಗೆ ಈ ರೀತಿ ಇದೆ, ಓಕೆನಾ. ನಾವು ಇವಾಗ ಫ್ಯಾನು ತಗೊಳ್ಳೋಣ ಈಚೆಗೆ, ಓಕೆನಾ. ನೋಡಿ, ಇದು ಫ್ಯಾನ್ ಇದೆ, ಓಕೆನಾ. ಇದು ಫ್ಯಾನು ಬ್ಯಾಕ್ ಸೈಡು, ಫ್ಯಾನ್ ಫ್ರಂಟ್ ಸೈಡು ನೋಡಿ, ಓಕೆನಾ. ಮುಂದೆ ನೋಡಿದರೆ ಬ್ರ್ಯಾಂಡಿಂಗ್ ಇದೆ, ಓಕೆನಾ. ISA ಇದೆ ಇವ್ರದ್ದು, ಓಕೆನಾ. ISA ಸರ್ಟಿಫೈಡ್ ಇದೆ, ಓಕೆನಾ. ಫ್ರೆಶ್ ಏರ್ ಫ್ಯಾನ್ ಅಂತ ಏನೋ ಇದೆ, ಓಕೆನಾ. ಮುಂದೆ ನೋಡೋಕ್ಕೆ ಗ್ರಿಲ್ ಈ ರೀತಿ ಇದೆ, ಓಕೆನಾ. ಮತ್ತು ಇದು 3 ಬ್ಲೇಡ್ ಬರುತ್ತೆ, ಓಕೆನಾ. 3 ಬ್ಲೇಡ್ ಫ್ಯಾನ್ ಇದು, ಓಕೆನಾ. ಇದು ಮೈನ್ ಮೋಟ್ರ್ ಬರುತ್ತೆ, ಓಕೆನಾ. ಮೋಟ್ರು ಸ್ಪೆಸಿಫಿಕೇಷನ್ ಬಂದು ನೋಡಿ, ಇಲ್ಲಿ ಸೀರಿಯಲ್ ನಂಬರ್ ಇದೆ ನೋಡಿ, ಕಾಣಿಸ್ತಿದೆಯಾ ನೋಡಿ. ಇದು 1 HP ಅಂತ ಕೊಟ್ಟು 1 HP ಸ್ಮಾಲ್ AC ಎಲೆಕ್ಟ್ರಿಕ್ ಮೋಟರ್ ಕೆಪಾಸಿಟರ್ ಸ್ಟಾರ್ಟ್ ಏನು ರನ್ ಟು ಮೋಟರ್ 232 60 50 GHz ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 1400 RPM ಇಂದ 2800 RPM ಬರುತ್ತೆ, ಓಕೆನಾ. ಮತ್ತು ಸೀರಿಯಲ್ ನಂಬರ್ ಇದೆ. ಮತ್ತು ಇದು ನಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತಂದರೆ, ನಮಗೆ ಈ ವಾರಂಟಿ ಬಂದು ಈ ಮೋಟ್ರ್ ಮಾತ್ರ, ಓಕೆನಾ. ಮೋಟ್ರು ರಿಪ್ಲೇಸ್ಮೆಂಟ್ ಓನ್ಲಿ ಅಂತ ಇದೆ, ಓಕೆನಾ. ನಮಗೇನಾದ್ರು ಸುಟ್ಟೋಯ್ತು ಏನಾರು ಆಯಿತು ಅಂದರೆ ಇದೊಂದು ಮೋಟ್ರ್ ಮಾತ್ರ ನಮಗೆ ರಿಪ್ಲೇಸ್ಮೆಂಟ್ ಸಿಗೋದು, ಫುಲ್ ಫ್ಯಾನು ನಿಮಗೆ ರಿಪ್ಲೇಸ್ಮೆಂಟ್ ಸಿಗೋಲ್ಲ, ಓಕೆನಾ. ಫ್ಯಾನ್ ನೋಡಿ ಈ ರೀತಿ ಇದೆ, ಓಕೆನಾ. ಇವಾಗ ನಾವು ಇದಕ್ಕೆ ನಾವು ಪ್ಲಗ್ ಫಿಟ್ ಮಾಡಬೇಕು, ಓಕೆನಾ. ಇದು ಬಂದು 1 ಮೀಟ್ರು ಇರ್ಬೋದೇನಪ್ಪ ವೈರು. ನಮಗೆ ತುಂಬ ಲೆಂತ್ ಬೇಕಿದು, ಈ ವೈರ್ ಸಾಲೋದಿಲ್ಲ, ಓಕೆನಾ. ನೋಡಿ, ಇಷ್ಟುದ್ದ ಇದೆ, ಬಟ್ ಈ ವೈರ್ ಸಾಲೋದಿಲ್ಲ. ನಾನು ಅದಕ್ಕೆ ಅಂತಲೇ ಇಲ್ಲಿ ಎಕ್ಸ್ಟ್ರಾ ವೈರ್ ತಂದಿದ್ದೀನಿ, ಓಕೆನಾ. ಎಕ್ಸ್ಟ್ರಾ ವೈರು ಮತ್ತು 2 ಪಿನ್ ಪ್ಲಗ್ ತಂದಿದ್ದೀನಿ, ಓಕೆನಾ. ಇವಾಗ ಇದನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು, ಓಕೆನಾ. ಇವಾಗ ಇದನ್ನೇನು ಮಾಡೋಣ ಅಂದರೆ, ಫಸ್ಟು ವೈರು ಇದನ್ನ ಜಾಯಿಂಟ್ ಮಾಡ್ಕೊಳ್ಳೋಣ, ಈ ವೈರ್ನ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ. ಆಮೇಲೆ ಈ ವೈರ್ನ ಇದಕ್ಕೆ ಪ್ಲಗ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ. ನೋಡಿ, ಇವಾಗ ನಾವು ಈ ವೈರ್ ತೊಗೊಳ್ಳೋಣ. ಈ ವೈರ್ಗೆ ನಾವು ಇವಾಗ ಈ ವೈಟ್ ಕಲರ್ ವೈರ್ ಇದೆಯಲ್ಲ, ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ನಾವು, ಓಕೆನಾ. ಇವಾಗ ಈ ವೈರ್ನ ಎಷ್ಟುದ್ದ ಬೇಕಷ್ಟುದ್ದ ಓಪನ್ ಮಾಡ್ಕೊಳ್ಳೋಣ ನೋಡಿ, ಹಿಂಗೆ. ಇದು ಕ್ವಾಲಿಟಿ ವೈರ್ ಚೆನ್ನಾಗಿದೆ, ಅದು ಈ ವೈಟ್ ಕಲರು ಈ ಫ್ಯಾನಿಂದ ಬಂದಿದೆಯಲ್ಲ, ಇದೇನಂತ ಕ್ವಾಲಿಟಿ ಇಲ್ಲ, ಓಕೆನಾ. ನೋಡಿ, ಇವಾಗ ನಾನು ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ಲೀವ್ಸ್ ಮೇಲ್ಗಡೆದು ಎಷ್ಟು ಸ್ಟ್ರಾಂಗ್ ಇದೆ ಇದು. ಮಾಮೂಲಿ ಇವೆಲ್ಲ ಏನಾಗುತ್ತೆ ಅಂದರೆ, ಇವು ಕೈಯಿಂದ ಕಿತ್ತರೇನೆ ಬಂದ್ಬಿಡುತ್ತೆ ಸಿಂಪಲಾಗಿ ನೋಡಿ. ಓಕೆನಾ. ಇವಾಗ ಇದನ್ನ ಓಪನ್ ಮಾಡಿಕೊಂಡು ನಾವು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ, ಓಕೆನಾ. ನೋಡಿ, ಇವಾಗ ಇದಕ್ಕೆ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ರೆಡ್ ಕಲರ್ಗೆ ಜಾಯಿಂಟ್ ಮಾಡ್ತಾಯಿದ್ದೀನಿ, ಓಕೆನಾ. ಮತ್ತು ಇದು ವೈಟ್ ಕಲರು ಬ್ಲ್ಯಾಕ್ ಕಲರ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ. ಇವಾಗ ಟೇಪ್ ಹಾಕ್ಕೊಳ್ಳೋಣ.
ನೋಡಿ ಇವಾಗ ಟೇಪ್ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಓಕೆನಾ, ಇವಾಗ ಟೇಪ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ನಮಗೆ ಇಷ್ಟುದ್ದ ಬೇಕಾಗುತ್ತೆ ಅಷ್ಟೇ ಎಕ್ಸ್ಟ್ರಾ, ಓಕೆನಾ. ಇಷ್ಟುದ್ದಕ್ಕೆ ಇಲ್ಲಿಗೆ ಕಟ್ ಮಾಡ್ಕೊಳ್ತೀನಿ ಇದನ್ನ. ನೋಡಿ ಇವಾಗ ಇಲ್ಲಿಗೆ ಓಪನ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಇದಕ್ಕೆ ಒಂದು ಪಿನ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ, ಓಕೆನಾ. ಇದು ನಿಮಗೆ ಒಳಗೆ ಹಾಕಿದಾಗ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಇದು ಪಂಚ್ ಆಗುತ್ತೆ ನಾವು ಟೈಟ್ ಮಾಡ್ತಿದ್ದಂಗೆ, ಓಕೆನಾ. ನೋಡಿ ಇವಾಗ ನಾವು ಹಿಂಗೆ ಓಪನ್ ಮಾಡಿಕೊಂಡು ಇಲ್ಲಿ ಟೈಟ್ ಮಾಡಿದ್ರೆ, ನೋಡಿ ಇಲ್ಲಿ ಟೈಟ್ ಮಾಡಿದ್ರೆ ನೋಡಿ ಅದು ಹಂಗೆ ಪಂಚ್ ಆಗ್ತಾ ಇರುತ್ತೆ, ವೈರು ಟೈಟಾಗಿ ಇಟ್ಕೊಳ್ತಾ ಇರುತ್ತೆ, ಓಕೆನಾ. ನೋಡಿ ಇದನ್ನು ಅಷ್ಟೇ. ನೋಡಿ ಇದನ್ನು ಅಷ್ಟೇ ಸೇಮ್ ಅದೇ ಥರ ಟೈಟ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಫುಲ್ ಟೈಟ್ ಮಾಡಿದಾಗ ನಮಗೆ ವೈರ್ ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಈಚೆಗೆ ಬರೋಲ್ಲ. ನೋಡಿ ಈ ರೀತಿ ಕೂತ್ಕೊಳ್ಳುತ್ತೆ, ಓಕೆನಾ. ಇವಾಗ ಇದನ್ನು ಹಿಂಗೆ ಕನೆಕ್ಟ್ ಮಾಡಿಕೊಂಡು ನೋಡಿ ಈ ರೀತಿ, ಮತ್ತು ಇದನ್ನ ಪಿನ್ನ ಹಿಂಗೆ ಇಡಬೇಕು, ಓಕೆನಾ. ಮೇಲ್ಗಡೆದು ಈ ಥರ ಕ್ಯಾಪ್ ಬರುತ್ತೆ, ಕ್ಯಾಪ್ ಹಾಕ್ಕೊಳ್ಬೇಕು, ಓಕೆನಾ. ನೋಡಿ ಇದು ಕರೆಕ್ಟಾಗಿ ಇಟ್ಕೊಂಡು ಸ್ಕ್ರೂಸು ಇದೆಲ್ಲ ಕರೆಕ್ಟಾಗಿ ಇಡಬೇಕು. ಕರೆಕ್ಟಾಗಿ ಇಟ್ಕೊಂಡು ಹಿಂಗೆ ಕ್ಯಾಪ್ ಹಾಕೋಬೇಕು ಮೇಲೆ. ನೋಡಿ ಇಲ್ಲಿ ನಮಗೆ ಒಂದೊಂದು ಟೈಮ್ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ಸ್ಕ್ರೂ ಹಾಕ್ಬೇಕಾದ್ರೆ ಇದ್ರ ಮೇಲೆ ವೈರ್ ಬಂದುಬಿಡುತ್ತೆ, ಓಕೆನಾ. ವೈರ್ನ ಕ್ಲೀನಾಗೆ ನಾವು ಮ್ಯಾನೇಜ್ ಮಾಡ್ಕೋಬೇಕಿಲ್ಲಿ, ಓಕೆನಾ. ನೋಡಿ ಹಿಂಗೆ ಆಮೇಲೆ ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಕೂತಿದೆ. ಇವಾಗ ಮೇಲ್ಗಡೆಯಿಂದ ಸ್ಕ್ರೂ ಹಾಕ್ಕೊಳ್ಳೋಣ. ಹಿಂದೆಗಡೆ ಒಂದು ನೆಟ್ಟು ಬರುತ್ತೆ, ನೆಟ್ಟು ಹಾಕ್ಕೊಳ್ಬೇಕು, ಓಕೆನಾ. ನೆಟ್ಟು ಈ ರೀತಿ ಬರುತ್ತೆ, ಇಲ್ಲಿ ಹಿಂಗೆ ಹಾಕಿ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಟೈಟ್ ಮಾಡ್ಕೊಳ್ಳೋದು, ಓಕೆನಾ. ನೆಟ್ಟು ಫಿಕ್ಸ್ ಆಯಿತು, ಓಕೆನಾ. ಇದು ಪ್ರಾಪರಾಗಿ ಇದೆ, ಓಕೆನಾ, ಏನು ಸಮಸ್ಯೆ ಇಲ್ಲ. ಇವಾಗ ನಾವು ಇದನ್ನ ಫ್ಯಾನ್ನ ಅಲ್ಲಿ ಫಿಟ್ ಮಾಡಬೇಕು, ಓಕೆನಾ. ಇದನ್ನ ಪ್ಲಗ್ಗು ಮತ್ತು ಫ್ಯಾನ್ ಅಲ್ಲಿ ಫಿಕ್ಸ್ ಮಾಡಬೇಕು. ಇದು ಕಂಪ್ಲೀಟಾಗಿ ವೈರ್ ಸೆಟಪ್ಪಲ್ಲಿ ಆಯಿತು. ನೋಡಿ ವೈರ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಇದು ವೈರ್ ಹಿಂಗೆ ಜಾಯಿಂಟ್ ಮಾಡಿದ್ದೀನಿ, ಯಾಕೆಂದರೆ ಇದು ಏನು ಅಂತ ಎನಿ ಟೈಮ್ ಏನು ಬಿಚ್ಚಾಕೆ ಹೋಗಲ್ಲ, ಓಕೆನಾ. ಇದು ಹಿಂಗೆ ಇರಲಿ. ನೋಡಿ ಇವಾಗ ಇದನ್ನ ತೊಗೊಂಡೋಗಿ ಒಳಗೆ ಫಿಟ್ ಮಾಡಬೇಕೀಗ, ಓಕೆನಾ. ನೋಡಿ ಇವಾಗ ಇಲ್ಲಿ ಫಿಕ್ಸ್ ಮಾಡೋದಕ್ಕೆ ನಂತರ ಈ ಥರ ಕೊಕ್ಕೆ ಇದೆ, ಓಕೆನಾ. ನಾನೇನು ಆ ಕಡೆ ಈ ಕಡೆ ತಂತಿಯೆಲ್ಲ ಹಾಕಿ ನಾನು ಜಾಸ್ತಿ ರಿಸ್ಕ್ ಮಾಡ್ಕೊಳ್ಳಲ್ಲ. ನೋಡಿ ಈ ಥರ ಕೊಕ್ಕೆ ಇದೆ. ನೋಡಿ ಇವಾಗ ಇದು ನಿಮಗೆ ನೇತಾಕ್ಬಿಟ್ಟು, ಓಕೆನಾ. ಇಲ್ಲಿ ನೇತಾಕೋದು ಮೇಲ್ಗಡೆ ಅಲ್ಲಿ ಕಾಣಿಸ್ತಿದೆಯಾ, ಅಲ್ಲಿ ಪ್ಲಗ್ ಹಾಕೋದು, ಓಕೆನಾ. ಇವಾಗ ಇದಕ್ಕೆ ಯಾವ ರೀತಿ ನೇತಾಕ್ತೀನಿ ತೋರಿಸ್ತೀನಿ ಬನ್ನಿ. ಇದು ಕೊಕ್ಕೆ ಈ ರೀತಿ ಇದೆಯಲ್ಲ, ಕಾಣಿಸ್ತಿದೆಯಲ್ಲ. ಈಗ ಇಲ್ಲಿ ಫ್ರಂಟು ಕಂಬಿ ಇದೆ ನೋಡಿ, ಓಕೆನಾ. ಈ ಕಂಬಿಯಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಫಸ್ಟ್ ಒಂದಕ್ಕೆ ನೇತಾಕಬೇಕು. ನೋಡಿ ಇಲ್ಲಿ ಕಾಣಿಸ್ತಿದೆಯಾ, ನೋಡಿ ಇಲ್ಲಿ ಇದೆಯಲ್ಲ, ಸೆಂಟ್ರು ನೋಡಿಕೊಂಡು ಕರೆಕ್ಟಾಗಿ ಹಿಂಗೆ ನೇತಾಕ್ಬಿಟ್ರೆ ನೋಡಿ ಫಿಕ್ಸ್ ಆಯಿತು. ನೋಡಿ ಇದು ಈಸಿ ಮೆಥಡು. ನಿಮ್ಗೆ ಯಾವಾಗ ಬೇಕು ಆವಾಗ ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು, ಓಕೆನಾ. ಇದೇನು ಟಚ್ಚು ಆಗೋದಿಲ್ಲ ಇದಕ್ಕೆ, ಓಕೆನಾ. ಫುಲ್ಲು ಬೆಂಡಾಗಿರುತ್ತೆ ಒಳಿಕಾದಂಗೆ, ಓಕೆನಾ. ಇದೇನು ಟಚ್ಚು ಆಗೋಲ್ಲ, ನೋಡಿ ಪ್ರಾಪರಾಗಿ ಇದೆ. ನೋಡಿ ಇದು ಯಾವುದಕ್ಕೂ ಟಚ್ ಆಗೋಲ್ಲ. ಇವಾಗ ಈ ವೈರ್ ತಂದು ಇಲ್ಲಿ ಪ್ಲಗ್ ಹಾಕ್ಬೇಕಷ್ಟೆ, ಓಕೆನಾ. ನೋಡಿ ಇಲ್ಲಿ ಪ್ಲಗ್ಗಿಗೆ ಹಿಂಗೆ ಹಾಕ್ಬಿಟ್ರೆ ಮುಗೀತು. ನೋಡಿ ಇಲ್ಲಿ ಫಿಕ್ಸ್ ಆಯಿತು. ಇವಾಗ ಈ ವೈರ್ನ ನಾವು ಇಲ್ಲಿಗೆ ಎಕ್ಸ್ಟ್ರಾ ಇದೆಯಲ್ಲ, ಇದನ್ನ ಇಲ್ಲಿ ಎಲ್ಲರೂ ಸಿಗಿಸ್ಬಿಟ್ರೆ ಮುಗೀತು, ಓಕೆನಾ. ನೋಡಿ ಫ್ಯಾನು ಈ ರೀತಿ ಫಿಕ್ಸ್ ಆಗಿದೆ. ನೋಡಿ ಮೇಲ್ಗಡೆ ಪವರ್ದಿದೆ, ಓಕೆನಾ. ಅಲ್ಲಿಂದ ಈ ರೀತಿ ಕನೆಕ್ಟ್ ಆಗಿದೆ. ನೋಡಿ ಫ್ಯಾನ್ ಕರೆಕ್ಟಾಗಿ ಸೆಂಟ್ರ್ ಇದೆ. ಇವಾಗ ಇದನ್ನ ಫ್ಯಾನ್ ಆನ್ ಮಾಡ್ಬೇಕಾದ್ರೆ ನಾವು ಹಿಂಗೆ ಕಿಟಕಿ ಓಪನ್ ಮಾಡ್ಕೊಳ್ಳೋದು, ಓಕೆನಾ. ಕಿಟಕಿ ಓಪನ್ ಮಾಡಿ ನಾವು ಆನ್ ಮಾಡಿದ್ರೆ, ಓಕೆ ಇದು ಲೈಟು ಸಾರಿ ಇಲ್ಲೇ ಇದೆ ನೋಡಿ. ಆನ್ ಮಾಡಿದ್ರೆ ನೋಡಿ ಪ್ರಾಪರಾಗಿ ವರ್ಕ್ ಆಗ್ತಿದೆ. ಏರು ಈಚೆಗೆ ಆ ಕಡೆ ಸೈಡ್ ಹೋಗ್ತಾ ಇರುತ್ತೆ, ಓಕೆನಾ. ಈ ಕಡೆಯಿಂದ ನಾವೇನು ಮುಟ್ಟಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಇಲ್ಲಿ ಫ್ಯಾನು ಪೂರ್ತಿ ಓಪನ್ ಇರುತ್ತೆ, ಓಕೆನಾ. ನಮಗೆ ಪ್ರಾಪರಾಗಿ ಇವಾಗ ಏರು ಔಟ್ಸೈಡ್ ಹೋಗ್ತಾ ಇರುತ್ತೆ. ನಾವು ಇಲ್ಲೇನೇ ಕುಕ್ಕಿಂಗ್ ಮಾಡಿದ್ರೂ ಇದು ಈಚೆಗೆ ಹೋಗ್ತಾ ಇರುತ್ತೆ, ಓಕೆನಾ. ಗಾಳಿ ಇಲ್ಲೇನು ಹೊಗೆ ಆಗಲಿ ಏನಾಗಲಿ ಬರೋದಿಲ್ಲ, ಓಕೆನಾ. ನೋಡಿ ಇದು ಆಫ್ ಮಾಡಿದ್ರೆ ಆಫ್ ಆಗುತ್ತೆ, ಓಕೆನಾ. ಸ್ವಿಚ್ ಇಲ್ಲೇ ಇದೆ ನೋಡಿ, ಪ್ರಾಪರಾಗಿ ವರ್ಕ್ ಆಗ್ತಿದೆ
ನೋಡಿ ಮತ್ತೆ ಇನ್ನೊಂದು ಸತಿ ಚೆಕ್ ಮಾಡಿಬಿಡೋಣ. ನೋಡಿ ಪ್ರಾಪರಾಗಿ ವರ್ಕ್ ಆಗ್ತಿದೆ. ನಿಮಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.